ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬೀಟ್ ಪೊಲೀಸರಿಂದ ಕೋವಿಡ್ ಸೋಂಕಿತರ ಮೇಲೆ ಹದ್ದಿನ ಕಣ್ಣು. ಹೋಮ್ ಕ್ವಾರಂಟೈನ್ ಉಲ್ಲಂಘಿಸಿದವರ ವಿರುದ್ಧ ಪ್ರಕರಣ ದಾಖಲು. ಇತ್ತೀಚೆಗೆ ಕೊರೋನಾ ಸೋಂಕಿತರು ಕೋವಿಡ್ ಸೆಂಟರ್ನಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದ ನಂತರ ಅವರಿಗೆ ನಿಗದಿಪಡಿಸಿದ ದಿನಾಂಕದವರೆಗೂ ಹೋಮ್ ಕ್ವಾರಂಟೈನಲ್ಲಿ ಇರುವಂತೆ ಸೂಚಿಸಿದರೂ ಅವರು ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಮನೆಯಿಂದ ಹೊರ ಹೋಗುತ್ತಿರುವ ಬಗ್ಗೆ ಸಿಕ್ಕ ಮಾಹಿತಿಯ ಮೇಲೆ ತಪಾಸಣೆ ನಡೆಸುತ್ತಿರುವ ಆಯಾ ಠಾಣೆಗಳ ಬೀಟ್ ಪೊಲೀಸರು ಅಂತಹವರ ವಿರುದ್ಧ ಮಾಹಿತಿ ಸಂಗ್ರಹಿಸಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಲು ಮುಂದಾಗಿದ್ದಾರೆ. ಹೋಮ್ ಕ್ವಾರಂಟೈನ್ ಉಲ್ಲಂಘನೆ ಮಾಡಿರೋರ ವಿರುದ್ಧ ನಗರ ಠಾಣೆಯಲ್ಲಿ 2 ಪ್ರಕರಣಗಳು ಮತ್ತು ಗ್ರಾಮಾಂತರ ಠಾಣೆಯಲ್ಲಿ 3 ಪ್ರಕರಣಗಳು ಸೇರಿ ಒಂದೇ ದಿನದಲ್ಲಿ 5 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ನಗರ ಠಾಣೆಯ ಬೀಟ್ ಪೊಲೀಸರು ನೀಡಿದ ದೂರಿನ ಮೇಲೆ ನಗರದ ಗಂಗಾನಗರ ಮತ್ತು ಸೊಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ತಲಾ ಒಬ್ಬೊಬ್ಬರ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮಾಂತರ ಠಾಣೆಯ ಬೀಟ್ ಪೊಲೀಸರು ನೀಡಿದ ದೂರಿನ ಮೇಲೆ ತಳಗವಾರ, ಸಂತೆಕಲ್ಲಹಳ್ಳಿ ಮತ್ತು ಅನಕಲ್ ಗ್ರಾಮದ ತಲಾ ಒಬ್ಬೊಬ್ಬರ ಸೇರಿದಂತೆ 3 ಮಂದಿಯ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಪಾಸಿಟಿವ್ ಬಂದಿರುವ ಸೋಂಕಿತರು ಮತ್ತು ಸೋಂಕಿತರ ಸಂಪರ್ಕದಲ್ಲಿದ್ದು ನೆಗೆಟಿವ್ ಬಂದಿರುವವರು ಹೋಮ್ ಕ್ವಾರಂಟೈನ್ ಇರುವಂತೆ ಸೂಚನೆ ನೀಡಿ ಕೈಗೆ ಸೀಲ್ ಮಾಡಿ ಮನೆಗಳಿಗೆ ಕಳಿಸಿಕೊಟ್ಟಿರುತ್ತಾರೆ. ಸದರಿ ವ್ಯಕ್ತಿಗಳು ಹೋಮ್ ಕ್ವಾರಂಟೈನಲ್ಲಿ ಇರಬೇಕಾಗಿರುತ್ತದೆ. ಆದರೆ ಕಾನೂನು ಉಲ್ಲಂಘಿಸಿ ಮನೆಯಿಂದ ಹೊರ ಹೋಗಿರುವುದು, ವ್ಯಾಪಾರಕ್ಕೆ ಹೋಗಿರುವುದು, ನಗರ ಮತ್ತು ಗ್ರಾಮಗಳಲ್ಲಿ ಓಡಾಡುವ ಮೂಲಕ ಮನುಷ್ಯರ ಪ್ರಾಣಕ್ಕೆ ಅಪಾಯಕಾರಿಯಾದ ಕೋವಿಡ್-19 ಸಾಂಕ್ರಾಮಿಕ ರೋಗದ ಸೋಂಕು ಹರಡುವ ಸಂಭವವಿದೆ ಎಂದು ತಿಳಿದು ಸಾರ್ವಜನಿಕ ಸ್ಥಳದಲ್ಲಿ ಓಡಾಡಿ ಸರ್ಕಾರ ಆದೇಶದ ಉಲ್ಲಂಘನೆ ಮಾಡಿದ್ದ ಅವರ ವಿರುದ್ಧ 337/2020 ಕಲಂ 269, 270 ಐಪಿಸಿ ರೀತಿಯ ಪ್ರಕರಣ ದಾಖಲು ಮಾಡಲಾಗಿದೆ. ನಗರ, ಗ್ರಾಮಾಂತರ, ಬಟ್ಲಹಳ್ಳಿ ಮತ್ತು ಕೆಂಚಾರಹಳ್ಳಿ ಠಾಣಾ ವ್ಯಾಪ್ತಿಯ ಆಯಾ ಹಳ್ಳಿ ಬಡಾವಣೆಯ ಬೀಟ್ ಪೊಲೀಸರು ಹೋಮ್ ಕ್ವಾರಂಟೈನ್ ಉಲ್ಲಂಘನೆ ಮಾಡುವವರನ್ನು ಪತ್ತೆ ಹಚ್ಚಿ ಆಯಾ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡುತ್ತಿದ್ದು, ಇಂದು ಬಟ್ಲಹಳ್ಳಿ ಠಾಣೆಯಲ್ಲಿ ಸಹ ಪ್ರಕರಣವೊಂದು ದಾಖಲಾಗಿದೆ. ಇನ್ನಾದರೂ ಸರ್ಕಾರದ ಆದೇಶದಂತೆ ಹೋಮ್ ಕ್ವಾರಂಟೈನ್ ಉಲ್ಲಂಘನೆ ಮಾಡದೆ ಜನತೆ ಪ್ರಕರಣಗಳು ಸಹ ದಾಖಲಾಗದಂತೆ ಇನ್ನಾದರೂ ಎಚ್ಚರದಿಂದ ಇರುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.